ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿ, ಕನ್ಯಾ ಲಗ್ನ, ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಮಿಶ್ರ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಬುಧ ನಿಮ್ಮ ರಾಶಾಧಿಪತಿಯಾಗಿ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಜೊತೆಗೆ ರವಿಯ ಜೊತೆಗೆ ಬುಧಾದಿತ್ಯ ಯೋಗ ಇದೆ. ಕೆಲವೊಂದು ಉತ್ತಮ ಫಲ, ಕೆಲವೊಂದು ಬದಲಾವಣೆಗಳನ್ನು ನೋಡುವಂತ ತಿಂಗಳಾಗಿರುತ್ತೆ. ಜೊತೆಗೆ ಶುಕ್ರ ನಿಮ್ಮ ಪಂಚಮ ಸ್ಥಾನ, ಧನಾಧಿಪತಿ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಈ ಬರುವಂತಹ ತಿಂಗಳ ಕೆಲವೊಂದು ವಿಚಾರದಲ್ಲಿ ಲಕ್ ಫ್ಯಾಕ್ಟರ್ ಕೂಡ ನೋಡುವಂತಹ ಅವಕಾಶ ಕನ್ಯಾ ರಾಶಿಯವರಿಗಿದೆ. ರವಿ ಎರಡನೇ ಹಂತದಲ್ಲಿ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಅಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡಬಹುದು. ಶನಿಶ್ಚರ ಉತ್ತಮವಾದಂತಹ ಫಲ, ನಿಮ್ಮ ಒಂದು ಉದ್ಯೋಗಕ್ಕೆ, ವೃತ್ತಿಗೆ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಮಂಗಳ ನಿಮ್ಮ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಆದರೆ ಈ ಬರುವಂತಹ ತಿಂಗಳು ವಕ್ರಿ ನಡಿಗೆಯನ್ನು ನಡೀತಾನೆ. ಅದರಲ್ಲಿ ಕೆಲವೊಂದು ಸಕ್ಸಸ್ ಬರುವಂತ ಕೆಲಸ ಕಾರ್ಯಗಳಲ್ಲಿ ಏರಿಳಿತವನ್ನು ನೋಡುವಂಥದ್ದು ಕೂಡ ಇದೆ. ರಾಹು ಸಪ್ತಮ ಸ್ಥಾನದಲ್ಲಿ ಮಿತ್ರರ ಜೊತೆಗೆ ಇಲ್ಲ ಸಂಬಂಧದಲ್ಲಿ ಏರಿಳಿತವನ್ನ ಕೊಡ್ತಾನೆ. ಗುರು ಭಾಗ್ಯದಲ್ಲಿ ಸಂಚಾರ ಆಗ್ತದೆ. ಆದರೆ ಗುರು ಕೂಡ ವಕ್ರಿಯ ನಡೆಗಿದೆ. ಗುರುಬಲ ಇದೆ, ಆದ್ರೂ ಕೂಡ ಸಂಪೂರ್ಣ ಫಲದಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ತುಂಬಾನೇ ನೀವು ಸ್ವಾಭಿಮಾನಿಗಳಾಗಿರ್ತೀರಾ. ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಮಾಡಲೇಬೇಕಾದಂತ ಒಂದು ಮಾನಸಿಕ ಸ್ಥಿತಿ, ಬೇರೆ ಬೇರೆ ತರ ಯೋಜನೆಗಳನ್ನ ಹಾಕೊಂಡಿರ್ತೀರ. ಜೊತೆಗೆ ಸಾಹಸ ಕಾರ್ಯಗಳನ್ನ ಮಾಡಬೇಕಾದಂತ ಮಾನಸಿಕ ಸ್ಥಿತಿ ಇರುತ್ತೆ. ಧೈರ್ಯದಿಂದ ಮುನ್ನುಗ್ಗುವಂತಹ ಮಾನಸಿಕ ಸ್ಥಿತಿ, ಕೆಲಸ ಕಾರ್ಯಗಳನ್ನ ಕಲಹದ ಮುಖಾಂತರ ಆಗಿರ್ಬೋದು, ಒತ್ತಡ ಹಾಕಿ ಕೆಲಸ ಕಾರ್ಯನ ಮಾಡಿಸುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ದೂರದ ಪ್ರಯಾಣಗಳು ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಯೋಗಗಳು ಕೂಡ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗಿದೆ. ಹಣಕಾಸಿನ ವಿಚಾರ ನೋಡಿ, ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರ ಸ್ಥಿರವಾಗಿರುತ್ತೆ. ಆದಾಯ ಮತ್ತೆ ಖರ್ಚುಗಳು ಕೂಡ ಇರುತ್ತೆ. ವಿಪರೀತವಾದಂತಹ ಖರ್ಚು ಮಕ್ಕಳ ಮೇಲಾಗಿರ್ಬೋದು, ಶುಭ ಕಾರ್ಯಗಳ ಮೇಲಾಗಿರ್ಬೋದು, ಓಡಾಟದ ಮೇಲಾಗಿರ್ಬೋದು, ಮತ್ತೆ ನಿಮ್ಮ ಹೂಡಿಕೆ ಅನಿವಾರ್ಯತೆ ಇರುತ್ತೆ, ಕುಟುಂಬದ ಮೇಲಾಗಿರ್ಬೋದು. ಸೊ ಈ ಬಗ್ಗೆ ನಿಮ್ಮ ಹೆಚ್ಚಿನ ಖರ್ಚುಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳಿಗಿಂತನೂ ನಿಮ್ಮ ಒಂದು ವೃತ್ತಿಯಲ್ಲಿ ಸ್ಥಿರವಾದಂತಹ ಒಂದು ಆದಾಯ ಬರಕ್ಕೆ ಅನುಕೂಲಗಳಾದಂತಹ ವಾತಾವರಣಗಳು ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಮುಖ್ಯವಾಗಿ ನೋಡಿ, ಮಂಗಳ ವಕ್ರಿಯಾಗಿದೆ ಲಾಭ ಸ್ಥಾನದಲ್ಲಿ. ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ಒಂದು ಪ್ಲಾನಿಂಗ್ ಆಗಿರ್ಬೋದು, ಅದರ ಬಗ್ಗೆ ಗಮನವನ್ನ ಕೊಡಬೇಕು. ನೀವು ಮಂಗಳ ವಕ್ರಿಯ ಆಗಿರೋದ್ರಿಂದ ಆಕಸ್ಮಿಕವಾದಂತ ಆದ ಕೆಲಸಗಳು ಮುಂದೂಡೋದಾಗಿರ್ಬೋದು, ಇಲ್ಲಾಂದ್ರೆ ರಿಸಲ್ಟ್ ಲೇಟ್ ಆಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಸಹಕಾರ, ಸಪೋರ್ಟು ಸಮಾಜದಲ್ಲಿ ಇರುವಂತದ್ದಾಗಿರ್ಬೋದು, ಮಿತ್ರರಿಂದ ಕಡಿಮೆ ಆಗುವಂತದ್ದಾಗಿರ್ಬೋದು, ಅವರಿಂದ ಸಹಕಾರದ ಕೊರತೆ ನೋಡುವಂತದ್ದಾಗಿರ್ಬೋದು, ಮಿತ್ರರ ಜೊತೆಗಾಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರ ಜೊತೆಗಾಗಿರ್ಬೋದು, ವೈಮನಸ್ಸು, ಮನಸ್ತಾಪಗಳು, ಕಲಹಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯನ್ನ ವಹಿಸ್ಕೋಬೇಕಾಗತ್ತೆ. ನೀವು ನಿರೀಕ್ಷೆ ಮಾಡದೇ ಇರುವಂತಹ ಕೆಲಸ ಕಾರ್ಯಗಳು ಸಡನ್ ಆಗಿ ಸಕ್ಸಸ್ ಆಗುವಂತದ್ದು ಯೋಗಗಳು ಕೂಡ ಇದೆ. ನೀವು ಯಾವ್ದು ಯೋಜನೆಗಳು ಹಾಕೊಂಡಿರ್ತೀರಾ ಅದು ಸ್ವಲ್ಪ ವಿಳಂಬದಿಂದ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಪ್ಲಾನಿಂಗ್ ಇದ್ರೆ, ಕೆಲಸ ಆಗಿದೆ ಅಂತ ಅನ್ಕೊಂಡಿರ್ತೀರ, ಅದರಲ್ಲಿ ವಿಳಂಬ ನೋಡುವಂತ ಸಾಧ್ಯತೆ. ಹಾಗಾಗಿ ಮುಗಿಯೋವರೆಗೂ ಯಾವುದೇ ರೀತಿಯ ನಿಷ್ಕರ್ಷಕ್ಕೆ ನೀವು ಬರದೇ ಇರುವಂತದ್ದು ಉತ್ತಮ. ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಆಗಿರ್ಬೋದು, ನಿಮ್ಮ ಹಿರಿಯರ ಜೊತೆಗೆ ವಾದ ವಿವಾದಗಳನ್ನ ಮಾಡಬೇಡಿ. ವೈಮನಸ್ಸು, ಮನಸ್ತಾಪಗಳಿದ್ರು ಕೂಡ ಅದನ್ನ ತಾಳ್ಮೆಯಿಂದ ನೀವು ಅದನ್ನ ಹ್ಯಾಂಡಲ್ ಮಾಡಕ್ಕೆ ಕಲೀರಿ. ಇಲ್ಲ ಅಂದ್ರೆ ಮನಸ್ತಾಪಗಳಾಗಿ ಅದು ದೊಡ್ಡ ಮಟ್ಟಿಗೆ ಬೆಳೆಯುವಂತ ಸಾಧ್ಯತೆ ಇರುತ್ತೆ. 2 ವಾರಗಳ ಕಾಲದ ನಂತರ ರವಿ ನಿಮ್ಮ ಸುಖ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಭೂಮಿ ಮತ್ತೆ ನಿವೇಶನ ಆಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇಂಥ ವಿಚಾರಗಳಲ್ಲಿ ನಿಮಗೆ ಅನುಕೂಲಗಳು, ಲಾಭಗಳಾಗುವಂತದ್ದಿರುತ್ತೆ. ಆಸ್ತಿ ವಿಚಾರಗಳಲ್ಲಿ ಮಾತುಕತೆ ಆದದ್ದು ಸ್ವಲ್ಪ ಸಮಸ್ಯೆಗಳಿಗೆ ಈಡಾಗುವಂತದ್ದಿರುತ್ತೆ. ವಾದ ವಿವಾದಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಶುಕ್ರ ನಿಮ್ಮ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಆತ್ಮಕ್ಕೆ ತೃಪ್ತಿ ಕೊಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂತದ್ದಾಗಿರುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಯೋಗಗಳು, ಕುಟುಂಬದ ಜೊತೆಗೆ ದೂರದ ಪ್ರಯಾಣಗಳನ್ನು ಮಾಡುವಂತಹ ಯೋಗಗಳು ಕೂಡ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗಿದೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಅನುಕೂಲ ನಿಮ್ಮ ಭಾಗ್ಯದಲ್ಲಿ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ಶನಿಶ್ಚರ ನಿಮ್ಮ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಆದಾಯದ ಮೂಲಗಳನ್ನ ವೃದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು, ಹಣಕಾಸಿನ ಒಂದು ಮೂಲಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೊಸ ಅವಕಾಶಗಳ ಹುಡುಕಾಟದಲ್ಲಿದ್ರೆ ಯಾವುದೋ ಒಂದು ರೀತಿಯ ಮಾರ್ಗವನ್ನ ನೀವು ಬರುವಂತಹ ತಿಂಗಳಲ್ಲಿ ಕಂಡುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ದೂರದ ಪ್ರಯಾಣ ಮತ್ತೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಓಡಾಟಗಳನ್ನ ನೋಡುವಂತದ್ದು ಅವಕಾಶಗಳು ಕೂಡ ಇದೆ. ನೀವು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಭಾಗ್ಯ ವೃದ್ಧಿ ಮಾಡಿಕೊಳ್ಳುವಂತಹ ಎಲ್ಲಾ ರೀತಿಯ ಅವಕಾಶಗಳನ್ನ ಈ ಬರುವಂತಹ ತಿಂಗಳಲ್ಲಿ ನೋಡ್ಬೋದು. ಆದರೆ ಮಿತ್ರರಾಗಿರ್ಬೋದು, ಬಹಳ ಸಂಗಾತಿಯಾಗಿರ್ಬೋದು, ಅವರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಕಾರದ ಕೊರತೆ ಕಾಣುವಂತದ್ದಿರುತ್ತೆ. ನೀವು ಅಂದುಕೊಂಡಂಗೆ ಸಕಾಲಕ್ಕೆ ಸಪೋರ್ಟ್ ಸಿಗದೇ ಇರುವಂತದ್ದಾಗಿರ್ಬೋದು,
ಸಣ್ಣ ಪುಟ್ಟ ವಾದ ವಿವಾದಗಳನ್ನ ನೀವು ನಿರೀಕ್ಷೆ ಮಾಡುವಂತದ್ದಾಗಿರುತ್ತೆ. ಹಾಗಾಗಿ ನಿಮ್ಮ ಸ್ವಂತದ ಸಾಮರ್ಥ್ಯದ ಮೇಲೇನೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಎದುರಿನ ವ್ಯಕ್ತಿಯಿಂದ ನಿಮಗೆ ಸಹಕಾರದ ಕೊರತೆ ಈ ಬರುವಂತ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತದ್ದು. ಗುರು ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಎಲ್ಲೋ ಒಂದು ರೀತಿಯಲ್ಲಿ ಸುಮಾರಷ್ಟು ಕೆಲಸ ಕಾರ್ಯಗಳು ಪೋಸ್ಟ್‌ಪೋನ್ ಮಾಡುವಂತದ್ದಿರುತ್ತೆ. ಯಾರಾದರೂ ದೂರದ ಪ್ರಯಾಣ ಮಾಡಬೇಕು, ವಿದೇಶಕ್ಕೆ ಹೋಗ್ಬೇಕಂದ್ರೆ ಒಂಥರ ಸ್ವಲ್ಪ ಅಡೆತಡೆಗಳು ಬರುವಂತದ್ದು, ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡಾನು ಇದೆ. ಜೊತೆಗೆ ಗುರು ನಿಮ್ಮ ಭಾಗ್ಯಸ್ಥಾನದಿಂದನೇ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ಹಿರಿಯರ ಜೊತೆಗೆ ವಾದ ವಿವಾದಗಳು ಕೂಡನು ಆಗುವಂತಹ ಸಾಧ್ಯತೆ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಆದಷ್ಟು ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡ್ರೆ ಉತ್ತಮ. ಮತ್ತೆ ನಿಮ್ಮ ಒಂದು ಹೊಸ ವ್ಯಾಪಾರ, ವ್ಯವಹಾರ, ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡಬೇಕಾದಂತ ಒಂದು ಮಾನಸಿಕ ಸ್ಥಿತಿ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇವಾಗಿಂದನೇ ಮಾಡಿದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಅನುಕೂಲಗಳಾಗುತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವಕ್ಕೆ ಸಕಾಲವಾದಂತಹ ನಿಮಗೆ ಸಕಾರಾತ್ಮಕವಾದಂತಹ ಬೆಳವಣಿಗೆಯನ್ನ ನೋಡಬಹುದು. ಮತ್ತೆ ಮಾಡಿದಂತ ಕೆಲಸ ಕಾರ್ಯಗಳು ಕೂಡ ತುಂಬಾ ಉತ್ತಮವಾಗಿ ಮುಂದೆ 2 ವಾರಗಳ ಕಾಲದ ನಂತರ ನಿಮಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇರುತ್ತೆ. ಮಂಗಳ ನಿಮಗೆ ಲಾಭ ಸ್ಥಾನದಿಂದ ವಕ್ರಿಯಾಗಿ ನಡೀತಿರೋದ್ರಿಂದ ನಿಮ್ಮ ಯೋಜನೆಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಸೀಕ್ರೆಟ್ ಆಗಿ ಮಾಡಿದಂತಹ ಯಾವುದೇ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಮಾಡ್ಕೊಳ್ಳೋದು ಉತ್ತಮ. ಇಲ್ಲಾಂದ್ರೆ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಮಧ್ಯ ಹಂತದಲ್ಲಿನೇ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ರೀತಿಯ ಉದ್ವೇಗದಲ್ಲಿ ನಿರ್ಧಾರವನ್ನ ತಗೋಬೇಡಿ ಬರುವಂತಹ ತಿಂಗಳಲ್ಲಿ, ಇಲ್ಲಾಂದ್ರೆ ನಷ್ಟವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆನೂ ಕೂಡ ನೀವು ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕನ್ಯಾ ರಾಶಿ, ಕನ್ಯಾ ಲಗ್ನದವರು ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರ್ಬೋದು, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಮತ್ತೆ ಮೈಗ್ರೇನು, ಬ್ಯಾಕ್ ಪೇನು ಈ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣಗಳಾಗುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ಅದರಿಂದ ನೀವು ಗುಣಮುಖರಾಗುವಂತಹ ಎಲ್ಲಾ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ವಾದ ವಿವಾದಗಳನ್ನ ನೀವು ಆದಷ್ಟು ಈ ಬರುವಂತಹ ತಿಂಗಳಲ್ಲಿ ಕಡಿಮೆ ಮಾಡಿಕೊಂಡ್ರೆ ಉತ್ತಮ. ಇಲ್ಲಾಂದ್ರೆ ಕೌಟುಂಬಿಕ ಕಲಹ ಮತ್ತೆ ಮಾನಸಿಕ ಶಾಂತಿಯನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏನು ಪರಿಹಾರವನ್ನ ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳು ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿ. ಮಂಗಳ ವಕ್ರಿಯಾಗಿದ್ದಾನೆ, ನಿಮಗೆ ಇರುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಕ್ಕೆ ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ತೊಗರಿಕಾಳನ್ನ ದಾನ ಮಾಡಿ, ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನ ಪಠನೆ ಮಾಡಿ, ಮಂಗಳವಾರ ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರವನ್ನ ಮಾಡಿಸಿ. ಅದರಿಂದ ನಿಮಗೆ ಸಂಬಂಧಗಳಾಗಿರ್ಬೋದು, ಕಲಹಗಳಾಗಿರ್ಬೋದು, ಬರಬೇಕಾದಂತಹ ದುಡ್ಡು ಕಾಸಾಗಿರ್ಬೋದು ಅದೆಲ್ಲ ಸರಾಗವಾಗಿ ಬರಕ್ಕೆ ಅನುಕೂಲ ಆಗತ್ತೆ. ಇದರ ಜೊತೆಗೆ ನೀವೇನ್ ಮಾಡಬೇಕಾಗಿದ್ದು, ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ. ಪ್ರತಿ ಮಂಗಳವಾರ, ಶುಕ್ರವಾರ ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡಿ ದುರ್ಗಾದೇವಿಗೆ ಬೆಲ್ಲದನದ ನೈವೇದ್ಯವನ್ನ ಮಾಡೋದ್ರಿಂದನೂ ಕೂಡ ತುಂಬಾ ಉತ್ತಮವಾದಂತಹ ಅನುಕೂಲಗಳಿದೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನೀವು ಶುಕ್ರನ ರತ್ನವನ್ನ ಧಾರಣೆ ಮಾಡಿ. ನಿಮ್ಮ ಭಾಗ್ಯ ಮತ್ತೆ ನಿಮ್ಮ ಲಕ್ ಫ್ಯಾಕ್ಟರ್ ಎರಡೂ ಆಕ್ಟಿವೇಟ್ ಆಗುತ್ತೆ. ಜರ್ಕೋನ್ ನೀವು ಬೆಳ್ಳಿಯಲ್ಲಿ ಉಂಗುರದ ಬೆರಳಿನಲ್ಲಿ ಧಾರಣೆ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ರಿಸಲ್ಟ್ ಅನ್ನ ನೀವು ನಿರೀಕ್ಷೆ ಮಾಡಬಹುದು. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.